ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಬಹುತೇಕ ನಿಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಕೊಂಡು ಬಿಟ್ಟಿರುತ್ತೆ, ಏನು ಆಗಿದೆ, ಏನು ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಅಂತೇಳಿ. ಸ್ನೇಹಿತರೆ, 30 ವರ್ಷದ ಪುನೀತ್ ಅನ್ನುವಂಥ ವ್ಯಕ್ತಿ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಈತನ ಹೆಂಡತಿ 6 ತಿಂಗಳ ಗರ್ಭಿಣಿಯೂ ಕೂಡ ಇದ್ಲು. ಆದರೆ ಈ ಸಂದರ್ಭದಲ್ಲಿ ಒಂದು ದುರಂತವೇ ನಡೆದು ಹೋಗಿ ಬಿಡುತ್ತೆ ಅಂತೇಳಿ ನಾವ್ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಕುಟುಂಬ ಇಂತಹ ನೋವಿನಲ್ಲಿ ಮುಳುಗಿಬಿಡುತ್ತೆ ಅಂತ ಹೇಳಿ ಕುಟುಂಬ ಒಂದು ಕನಸನ್ನು ಕೂಡ ಕಂಡಿರಲಿಲ್ಲ. ಅಂತಹದ್ದೊಂದು ದುರಂತ ನಡೆದು ಹೋಗಿ ಬಿಡುತ್ತೆ. ಮನೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಗನಿಗೆ ಆಘಾತವಾಗಿ ಬಿಡುತ್ತೆ. ಅವನನ್ನೇ ನಂಬಿದಂತ ಕುಟುಂಬ ಇದೀಗ ಬೀದಿಗೆ ಬಂದು ನಿಂತು ಬಿಟ್ಟಿದೆ. ಅಂದ ಹಾಗೆ ಈ ಅಸಲಿಗೆ ನಡೆದಿರುವಂತದ್ದಾದ್ರೂ ಏನು, ಈ ದುರಂತದ ಕುರಿತಾಗಿ ನಾವೇನು ಅರ್ಥ ಮಾಡಿಕೊಳ್ಬೇಕು ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಾಸನ್ ಮೂಲದ ಪುನೀತ್ ಅನ್ನುವಂಥ ವ್ಯಕ್ತಿ 30 ವರ್ಷ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಸಿಟಿಗೆ ಈತ ಒಂದು ಎಲೆಕ್ಟ್ರಿಷಿಯನ್ಗೆ ಬೇಕಾದಂಥ ವಸ್ತುವನ್ನು ತೆಗೆದುಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾನೆ. ಎಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಮತ್ತೆ ವಾಪಸ್ ಈ ಒಂದು ಕೆಲಸದ ಸೈಟ್ಗೆ ಹೋಗಬೇಕು ಅಂತ ಹೇಳಿ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಬಂದಂಥ ಕಾರು ಏಕಾಏಕಿಯಾಗಿ ಆತನಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಆ ಡಿಕ್ಕಿಯ ರಭಸಕ್ಕೆ ಆ ವ್ಯಕ್ತಿ ನೆಲಕ್ಕೆ ಬಿದ್ದು ಬಿಡ್ತಾನೆ. ಈ ಒಂದು ದುರ್ಘಟನೆ ಕಳೆದ 16ನೇ ತಾರೀಕು ನಡೆದು ಹೋಗಿ ಬಿಡುತ್ತೆ. 16ನೇ ತಾರೀಕಿನಿಂದ ಸತತವಾಗಿ ಈ 26ನೇ ತಾರೀಕುವರೆಗೂ ಆತನ ಬದುಕಿಸಿಕೊಳ್ಳೋದಕ್ಕೆ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಕಳೆದ 4 ದಿನಗಳ ಹಿಂದೆ ವೈದ್ಯರು ಕೂಡ ಖಚಿತಪಡಿಸಬಿಡ್ತಾರೆ, ಆತನನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ಮಾಡಿ ಆತನ ಅಂಗಾಂಗ ದಾನವನ್ನು ಮಾಡಿ ಅಂತೇಳಿ. ಆರಂಭದಲ್ಲಿ ಹೆಂಡತಿ ಮುಂದಿಷ್ಟು ನಿರಾಕರಣೆ ಮಾಡ್ತಾಳೆ. ನನ್ನ ಗಂಡನ ಅಂಗಾಂಗ ದಾನ ಮಾಡಿಬಿಟ್ರೆ ಅವನು ವಿಚಿತ್ರವಾಗಿ ಹೋಗ್ಬಿಡ್ತಾನೇನೋ, ಅಥವಾ ಅವನನ್ನು ಹೇಗೆ ನಾನು ಕಳೆದುಕೊಳ್ಳೋದು ಅಂತೇಳಿ ಆಕೆ ಬಹುತೇಕ ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ತನ್ನ ಗಂಡನ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಕೆ ನಿರಾಕರಿಸ್ತಾಳೆ. ಆದರೆ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಕೂಡ ಹೆಂಡತಿಯ ಮನವನ್ನು ಒಲಿಸ್ತಾರೆ. ಹೆಂಡತಿ 6 ತಿಂಗಳ ಗರ್ಭಿಣಿ, ಈಗಾಗಲೇ ಒಂದು ಗಂಡು ಮಗು ಕೂಡ ಇದೆ. ಇನ್ನು 2ನೆಯ ಮಗುವಿನ 6 ತಿಂಗಳ ಗರ್ಭಿಣಿ. ಇನ್ನೇನು 3 ತಿಂಗಳಲ್ಲಿ ಆಕೆ ತಾಯಿ ಹಾಕ್ತಾಳೆ. ಆ ಒಂದು ಸಂತೋಷ ಪಡಬೇಕಾ, ಅಥವಾ ಗಂಡನನ್ನ ಕಳೆದುಕೊಂಡಿದ್ದೀನಿ ಅಂತೇಳಿ ದುಃಖವನ್ನು ಪಡಬೇಕಾ? ಗಂಡನನ್ನ ನಂಬಿಕೊಂಡು ಗಂಡನೇ ನನಗೆ ಸರ್ವಸ್ವ ಅಂತೇಳಿ ಬದುಕ್ತಾ ಇರುವಂಥ ಆಕೆಗೆ ಇಂಥದ್ದೊಂದು ದುರಂತ ಆಗಿ ಹೋಗಿಬಿಡ್ತಲ್ಲ. ನಿಜಕ್ಕೂ ಆ ದೇವರು ಎಂಥ ಕ್ರೂರಿ ಅಂಥೇಳಿ ಈ ಸಂದರ್ಭಕ್ಕೆ ಸಹಜವಾಗಿ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡು ಬಿಡುತ್ತೆ. ಅದಾದ ಬಳಿಕ ಎಲ್ಲರೂ ಕೂಡ ಆಕೆಯ ಮನವೊಲಿಸ್ತಾರೆ. ಆಕೆಯು ಕೂಡ ಸಮ್ಮತಿಯನ್ನು ಕೊಡ್ತಾಳೆ. ಇನ್ನು 4 ಜನರಿಗೆ ಜೀವವನ್ನು ಮತ್ತೆ ಕೊಟ್ಟು ಬಿಟ್ಟಿದ್ದಾರೆ. ಅಂತಂದ್ರೆ ಹೃದಯ ಆಗಿರ್ಬೋದು, ಕಣ್ಣಾಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಪಾರ್ಟ್ಸ್ಗಳನ್ನು ವೈದ್ಯರು ಯಾವ್ಯಾವೆಲ್ಲ ಒಂದು ಪಾರ್ಟ್ಸ್ಗಳಿದ್ದಾವೆ ಅದೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಕಾನೂನಿನ ರೀತಿಯಲ್ಲಿ ಒಂದಿಷ್ಟು ಅದರದ್ದೇ ಆದಂಥ ಒಂದು ವೇ ಇದೆ. ಆ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಆ ರೀತಿ ಪ್ರೊಸೀಜರ್ ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಕೊನೆಗೆ ಈ ಒಂದು ಘಟನೆ ಕಳೆದ 26ನೇ ತಾರೀಕಿನಂದು ನಡೆದು ಹೋಗಿಬಿಡುತ್ತೆ. ಸ್ನೇಹಿತರೆ, ಎಂಥವ್ರಿಗೂ ಒಂದು ಕ್ಷಣ ನೋವನ್ನು ತಂದು ಬಿಡುತ್ತೆ ಈ ದುರಂತ. ಇಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ನೋವು ಕೊಡುವಂಥ ವಿಚಾರ ಏನು ಅಂತಂದರೆ, ಇಂಥ ಹೆಂಡತಿ 6 ತಿಂಗಳ ಗರ್ಭಿಣಿ, 6 ತಿಂಗಳ ಗರ್ಭಿಣಿಯ ಜೊತೆಗೆ ಅಥವಾ ಆಕೆಯ ಲಾಲನೆ, ಪೋಷಣೆ, ಆಕೆಯ ಜವಾಬ್ದಾರಿ, ನಿನ್ನ ಜೊತೆಗೆ ನಾನು ಇದ್ದೀನಿ ಅಂಥೇಳಿ ಹೆರಿಗೆ ಸಮಯದಲ್ಲಿ ಜೊತೆಗಿರಬೇಕಾದಂಥ ಜವಾಬ್ದಾರಿ, ಇಂಥದ್ದೆಲ್ಲವೂ ಕೂಡ ಆತನಿಗಿತ್ತು. ಆದರೆ ಇಂತಹ ಒಂದು ವಿಧಿ ಆಟಕ್ಕೆ ಆತ ಬಲಿಯಾಗಿಬಿಡ್ತಾನೆ ಅಂಥೇಳಿ ಬಹುತೇಕ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸ್ನೇಹಿತರೆ, ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ದಯಮಾಡಿ ಹೆಲ್ಮೆಟ್ಗಳನ್ನು ಧರಿಸಿ. ಈ ಒಂದು ಕಾರ್ಗಳನ್ನು ಚಾಲನೆ ಮಾಡಬೇಕಾದ ಸಂದರ್ಭದಲ್ಲಿ ದಯವಿಟ್ಟು ಸೀಟ್ ಬೆಲ್ಟ್ಗಳನ್ನು ಹಾಕಿ, ಅಥವಾ ಜಾಗರೂಕರಿಂದ ಹೋಗಿ. ಒಂದು ವೇಗದ ಲಿಮಿಟೇಷನ್ ಅಂತ ಇರುತ್ತೆ, ಆ ಒಂದು ವೇಗದ ಲಿಮಿಟೇಷನ್ನ ಫಾಲೋ ಮಾಡಿ. ನಿಮ್ಗಾಗದೇ ಇದ್ರೂ ಕೂಡ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.